ನೋಡಿ, ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಹಳ್ಳ ಹಿಡಿದಿದ್ದ ಆಡಳಿತ ಯಂತ್ರಕ್ಕೆ ಡಿಕೆ ಶಿವಕುಮಾರ್ ವೇಗ ನೀಡ್ತಾರೆ ಅಂತಾನೆ ಇಡೀ ರಾಜ್ಯ ನಂಬಿತ್ತು. ಜನರ ನಿರೀಕ್ಷೆಯಂತೆಯೇ ಮೊದಲ ದಿನ ಉಚಿತ ಬಸ್ ಪಾಸ್ ಯೋಜನೆ ಘೋಷಿಸಿದ ಡಿಕೆ ಶಿವಕುಮಾರ್ ನಿನ್ನೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡಿದರು. ಆದರೆ ಹಿರಿಯ ಸಚಿವರ ಖ್ಯಾತೆ ಜೊತೆಗೆ ಇವತ್ತು ರಾಜೀನಾಮೆ ರಾಮಾಯಣ ಶುರುವಾಗಿದೆ. ಡಿಕೆ ಶಿವಕುಮಾರ್ಗೆ ಸರ್ಕಾರ ನಡೆಸೋದು ಇರಲಿ, ಸಂಪುಟ ಫೈನಲ್ ಮಾಡೋದೇ ತಲೆನೋವಾಗಿದೆ. ಇದೇ ಇವತ್ತಿನ ನಿಮ್ಮ ಧ್ವನಿಯ ಕವರ್ ಸ್ಟೋರಿ ವೀಕ್ಷಕರೇ. ಎಂದಿನಂತೆ ಇದೇ ವಿಚಾರವಾಗಿ ನೀವಿವತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಅದಕ್ಕಿಂತ ಮುಂಚೆ ಈ ವರದಿ ನೋಡ್ಕೊಂಡ್ ಬನ್ನಿ. ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡಕ್ ಆಗ್ತಿಲ್ಲ ಅಂತೇಳಿ ಇವತ್ತನ್ನು ರಾಜೀನಾಮೆ ಕೊಡ್ತಾರೆ. ಗ್ಯಾರಂಟಿ ಯೋಜನೆಗಳ ಹೆಣ ಭಾರ ಹೊತ್ತಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಕಳೆದ 3 ವರ್ಷ ಸರ್ಕಾರವನ್ನ ಹೇಗೋ ನಿಭಾಯಿಸಿದ್ರು. ವಾರ್ಷಿಕ 60,000 ಕೋಟಿಗಳನ್ನ ಪಂಚ ಗ್ಯಾರಂಟಿಗೆ ಸರ್ಕಾರ ವಿನಿಯೋಗ ಮಾಡ್ತಾ ಇತ್ತು. ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸಾಕಾಗದೆ ಆಡಳಿತ ಯಂತ್ರ ಸ್ಥಗಿತವಾಗಿತ್ತು. ಕಳೆದೊಂದು ವರ್ಷದಿಂದ ಸಿದ್ದರಾಮಯ್ಯ ಡಿಕೆಶಿ ನಡುವಿನ ಕುರ್ಚಿ ವಾರ್ನಿಂದ ಇಡೀ ಆಡಳಿತ ವ್ಯವಸ್ಥೆ ನಿಂತೆ ಹೋಗಿದ್ದು, ಇದೀಗ ಡಿಕೆಶಿ ನೇತೃತ್ವದಲ್ಲಿ ರಚನೆಯಾದ ಸರ್ಕಾರದ ಮೇಲೆ ಜನರು ಇಟ್ಟಿದ್ದ ನಂಬಿಕೆಯೂ ಹುಸಿಯಾಗುತ್ತಾ ಅನ್ನೋ ಆತಂಕ ಕಾಡ್ತಾ ಇದೆ. ಡಿಕೆಶಿ ಪದಗ್ರಹಣ ಮಾಡಿದ್ರೂ ಆಡಳಿತಕ್ಕೆ ಬಿಡದ ಗ್ರಹಣ. ಕಾಂಗ್ರೆಸ್ನಲ್ಲಿ ನಿಲ್ಲದ ಕುರ್ಚಿ ಖ್ಯಾತೆ, ಜನರಿಗೆ ಇದೇ ಚಿಂತೆ. ಹೌದು, ಕರ್ನಾಟಕದಲ್ಲಿ 2023ರ ಮೇ 20ರಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಭರ್ತಿ 136 ಶಾಸಕರ ಬಲದೊಂದಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯೂ ಆಗಿದ್ರು. ಚುನಾವಣಾ ಭರವಸೆಯಂತೆ ಪಂಚ ಗ್ಯಾರಂಟಿಗಳ ಜಾರಿಯೇ ನಮ್ಮ ಮುಖ್ಯ ಧ್ಯೇಯ ಅಂತ ಘೋಷಣೆ ಮಾಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಚಿತ್ತವನ್ನ ಗ್ಯಾರಂಟಿಗಾಗಿಯೇ ಮುಡಿಪಿಟ್ಟಿದ್ದರು. ಮೊದಲ ವರ್ಷ ಅನುದಾನ ಸಿಗದೆ ಅಡ್ಜಸ್ಟ್ ಮಾಡಿಕೊಂಡಿದ್ದ ಕಾಂಗ್ರೆಸ್ ಶಾಸಕರು 2ನೇ ವರ್ಷ ಗ್ಯಾರಂಟಿ ಬಿಡಿ, ಕ್ಷೇತ್ರದ ಅಭಿವೃದ್ಧಿಗೆ ಹಣ ಕೊಡಿ ಅಂತ ಶಾಸಕಾಂಗ ಪಕ್ಷದಲ್ಲೇ ಪದೇ ಕೇಳಲು ಶುರು ಮಾಡಿದ್ರು. ಕೆಲವರಂತೂ ಬಹಿರಂಗವಾಗಿಯೇ ಗ್ಯಾರಂಟಿ ವಿರುದ್ಧ ಗರಂ ಆಗಿದ್ರು. ಅದೇಗೋ ಸಿದ್ದರಾಮಯ್ಯ 2 ವರ್ಷನೂ ಪೂರೈಸಿದ್ರು. ಆದರೆ ಆಮೇಲೆ ಶುರುವಾಯಿತು ನೋಡಿ ಕುರ್ಚಿ ಕದನ. ಎಸ್, ಕಳೆದ 1 ವರ್ಷದಿಂದ ಕರ್ನಾಟಕ ಕಂಡಿತ್ತು ಕೇವಲ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವಿನ ಕುರ್ಚಿ ಕದನ ಮಾತ್ರ. ಡಿಕೆಶಿಯ ಸಾಲು ದೆಹಲಿ ಯಾತ್ರೆ, ಸಿದ್ದರಾಮಯ್ಯ ಮತ್ತು ಅಂದಿನ ಡಿಸಿಎಂ ಬಣದ ತಂತ್ರ ಪ್ರತಿತಂತ್ರ, ಈ ಇಬ್ಬರು ನಾಯಕರ ಪವರ್ ಫೈಟ್ನಿಂದ ಇಡೀ ಆಡಳಿತ ವ್ಯವಸ್ಥೆಯೇ ಸ್ಥಗಿತಗೊಂಡಿತ್ತು. ಕೊನೆಗೂ ಹಿಡಿದ ಪಟ್ಟಿನಂತೆಯೇ ಡಿಕೆಶಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ಹಿರಿಯ ಅಧಿಕಾರಿಗಳ ಸಭೆ ಕರೆದು ಕುಸಿದು ಬಿದ್ದಿದ್ದ ಆಡಳಿತ ಯಂತ್ರಕ್ಕೆ ಮರು ಜೀವ ಕೊಡುವ ಕೆಲಸ ಮಾಡಿದ್ರು. ಆರ್ಥಿಕತೆಗೆ ಜೀವ ತುಂಬಲು ಗ್ಯಾರಂಟಿ ಪರಿಷ್ಕರಣೆಯ ಮಾತನಾಡಿದ್ರು. ಬಟ್ ಯಾರು ತಗೋತಾ ಇದಾರೆ ಅಂತ ಅವ್ರು ನಮ್ಗೆ ಡೀಟೇಲ್ ಬೇಕಲ್ಲ. ಯಾಕೆಂದ್ರೆ ಒಬ್ಬೊಬ್ಬರ ಹೆಸರಲ್ಲಿ 5-6 ಮೀಟರ್ಗಳಿದೆ, 5-6-7-8 ಮೀಟರ್ಗಳಿದೆ. ಯಾರು ಬಾಡಿಗೆ ಮನೆ ಇರ್ತಾರೋ, ಹೊರಗಡೆ ರಾಜ್ಯವನೋ, ಏನ್ ಕತೆನೋ, ಏನೋ ಎತ್ತ, ಅವ್ನು ನಮ್ಮ ರಾಜ್ಯವನೋ ಇಲ್ವೋ, ಇವೆಲ್ಲ ಕೂಡ ಬೇಕಲ್ಲ ಮಾಹಿತಿ ಸರ್ಕಾರಕ್ಕೆ. ಸೊ ಆ ಮಾಹಿತಿಯನ್ನ ನಾವೆಲ್ಲ ಪಡ್ಕೊಳ್ತಾ ಇದ್ದೀವಿ. ಅಬ್ಬಾ, ಕೊನೆಗೂ ರಾಜ್ಯದ ಅಭಿವೃದ್ಧಿ ಮಾಡುವತ್ತ ಸರ್ಕಾರ ಮನಸ್ಸು ಮಾಡಿದೆ. ಕುರ್ಚಿ ಕತೆ ಬಿಟ್ಟು ಜನರ ಬಗ್ಗೆ ಚಿಂತೆ ಮಾಡ್ತಾ ಇದೆ ಅಂತ ಇಡೀ ರಾಜ್ಯವೇ ನಂಬಿತ್ತು. ಆದರೆ ಜನರ ಕನಸುಗಳು 2 ದಿನಕ್ಕೆ ಕರಗುವ ಸೂಚನೆ ಸಿಗ್ತಾ ಇದೆ. ಹೊಸ ಸಂಪುಟದಲ್ಲೂ ಕುರ್ಚಿ ಕದನ ಶುರುವಾಗಿದ್ದು, ಹಿರಿಯ ಸಚಿವರು ಖಾತೆಗಾಗಿ ಖ್ಯಾತಿ ತೆಗೆದಿದ್ದಾರೆ. 2 ಬಾರಿ ಕೂಡ ಅವರೇ ಕನಸು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡಕ್ ಆಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿರೋ ಅದನ್ನ ಸಮತೋಲನವಾಗಿ ನೋಡಬೇಕಾಗಿತ್ತು. ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗಳಿಗೆ ವಿರೋಧ ಪಕ್ಷದ ನಾಯಕರು ಕಿಡಿಕಾರಿದ್ದಾರೆ. ಡಿಕೆಶಿ ಸರ್ಕಾರವು ಅಭಿವೃದ್ಧಿ ಮಾಡಲ್ಲ ಅಂತ ಶರ ಬರೆದಿದ್ದಾರೆ. ಈ ಕಾಂಗ್ರೆಸ್ನವರಿಗೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಲ್ಲ. ನಾಡಿನ ರೈತರ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು, ಅದ್ರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ. ಕಳೆದ 3 ವರ್ಷ ಹಗ್ಗ ಜಗ್ಗಾಟದಲ್ಲೇನೆ 3 ವರ್ಷ ಕಳೆದಿದ್ದಾರೆ. ಯಾವುದೇ ಒಬ್ಬ ಸಚಿವ ನಾಮಕವಾಸ್ತೆಗೆ ಉಸ್ತುವಾರಿ ಸಚಿವರಷ್ಟೇನೆ
ಇದೇನು ಸಂಭ್ರಮಿಸುವ ಬೆಳವಣಿಗೆ ಅಲ್ಲ. ಕೇವಲ ಕಾಂಗ್ರೆಸ್ ಪಾರ್ಟಿ ಮೇಲೆ ಮಾತ್ರ ಇದು ಪ್ರಭಾವ ಬೀರಲ್ಲ, ರಾಜ್ಯದ ಆಡಳಿತದ ಮೇಲೆ ಇದರ ಪ್ರಭಾವ ಬೀರುತ್ತೆ. ಮೊನ್ನೆ ಅಷ್ಟೇ ಮೊದಲ ಸಂಪುಟ ಸಭೆಯಲ್ಲಿ ಮೊನ್ನೆ ಶಿವಕುಮಾರ್ ಅವರು ಶಿಕ್ಷೆ ಹೊಡೆದ್ರು ಅಂತ ಕೆಲವು ಮಾಧ್ಯಮಗಳು ಅವರು ತೆಗೆದುಕೊಂಡ ನಿರ್ಣಯ ಕುರಿತಾಗಿ ವಿಶ್ಲೇಷಣೆ ಮಾಡಿದ್ರು. ಎರಡನೇ ಬಾಲಿಗೆ 8 ವಿಕೆಟ್ ಆಗಿದೆ, ಒಂದು ವಿಕೆಟ್. ಒಟ್ಟಾರೆ ರಾಜ್ಯದ ಜನತೆಗೆ ಅನ್ಯಾಯ ಮಾಡದೇ ಇರುವಂತ ರೀತಿಯೊಳಗಡೆ ಸರ್ಕಾರ ರಚನೆ ಮಾಡಬೇಕು ಅಂತ ನಾವು ಹೇಳಿದ್ವಿ. ಹಾಗಾಗಿ ನಮಗೆ ಬಹುಮತ ಸಿಕ್ಕಿತ್ತು. ಆದರೆ ಈ ರೀತಿಯ ಮೊದಲ ವಿಕೆಟ್ ಪತನ ಇದು ಆರಂಭ ಆಗಿದೆ, ಇದು ಅಂತ್ಯನೂ ಆಗತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮಂತ್ರಿಮಂಡಲವನ್ನು ಸಂರಕ್ಷಣೆ ಮಾಡಿಕೊಳ್ಳೋದ್ರ ಮೂಲಕ ಈ ರಾಜ್ಯದ ಜನತೆ ಹಿತ ಕಾಪಾಡಬೇಕು ಅಂತ ನನ್ನ ಆಗ್ರಹವನ್ನು ನಾನು ಮಾಡ್ತೇನೆ. ಕಾಂಗ್ರೆಸ್ ಪಕ್ಷದೊಳಗಿನ ಕುರ್ಚಿ ಕದನ ಮತ್ತೆ ಮತ್ತೆ ಕರುನಾಡಿನ ಜನರ ವಿಶ್ವಾಸಕ್ಕೆ ಘಾಸಿ ಮಾಡ್ತಾ ಇದೆ. ಸಮಾಜ ಸೇವೆಗೆ ಅಂತ ಬಂದ ನಾಯಕರು ಅಧಿಕಾರದ ಹಪಾಹಪ್ಪಿಗೆ ಬಿದ್ದು ರಾಜ್ಯವನ್ನ ದಿವಾಳಿ ಮಾಡ್ತಿದ್ದಾರೆ ಅನ್ನೋ ಆಕ್ರೋಶ ಭುಗಿಲೆದ್ದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.